ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲ್ ಆಗಿರೋಂಥ ಡಿಸೈನ ತೋರಿಸ್ತಾ ಇದ್ದೀನಿ. ಒಂದೇ ಸ್ಟೆಪ್ಪಲ್ಲೇ ಕಂಪ್ಲೀಟ್ ಆಗುತ್ತೆ ಡಿಸೈನು. ಆ ಥರ ಡಿಸೈನ ತೋರಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಟಚ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೀರೆ ರೈಟ್ ಸೈಡಲ್ಲಿ ಡಿಸೈನ ಸ್ಟಾರ್ಟ್ ಮಾಡ್ಕೋಬೇಕು. ಸೀರೆ ರೈಟ್ ಸೈಡಲ್ಲಿ ಲಾಕನ್ನು ಮಾಡಿಕೊಂಡು ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕನ್ನು ಮಾಡ್ಕೊಳ್ಳೋಣ. 6-7 ಥ್ರೆಡ್ಡನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಾನು. ನೀಡಲ್ ಬಂದು 12 ನಂಬರ್ ನೀಡಲ್ನ ಯೂಸ್ ಮಾಡ್ತಾ ಇರೋದು. ಸಿಂಗಲ್ ಕ್ರೋಶೆಟ್ ಆದಮೇಲೆ ಈ ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಂಡ್ಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆಟ್ ಆದಮೇಲೆ ದಾರನ ಮೇಲೆ ಮಾಡಿ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈ ಥರ ಸ್ಮಾಲ್ ಸೈಜ್ ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು. ಸ್ಟ್ರೈಟಾಗಿ ನೋಡಿಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ 2 ಚೈನ್ 1 2 ಚೈನನ್ನು ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. ಬಟ್ಟೆಗೆ ಈ ಥರ ಸ್ಟ್ರೈಟಾಗಿ ಇಟ್ಟು ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕು. ಲೂಸು ಟೈಟು ಮಾಡ್ಕೋಬಾರ್ದು. ಲಾಕ್ ಆದಮೇಲೆ ಮತ್ತೆ 4 ಚೈನ್ 1 2 3 4 ಚೈನನ್ನು ಹಾಕ್ಕೊಂಡು ಸೀರೆನ ಉಲ್ಟಾ ತಿರುಗಿಸ್ಕೋಬೇಕು. ಉಲ್ಟಾ ತಿರುಗಿಸ್ಕೊಂಡು ಈ ಬೀಡಿನ ಪಕ್ಕ ಲಾಕ್ ಇದೆಯಲ್ವ, ಆ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಫ್ರಂಟ್ಗೆ ಟರ್ನ್ ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಈ 4 ಚೈನ್ ನೋಡಿ, ಈ 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ನೀಡಲ್ ಮೇಲೆ 3 ಲೂಪ್ ಆಗಿರುತ್ತಲ್ವ, 2 ಲೂಪನ್ನು ಒಂದು ಮಾಡ್ಕೊಳ್ಳೋಣ. ಲಾಸ್ಟ್ ಇನ್ನೂ 2 ಲೂಪ್ ಇರುತ್ತಲ್ವ, ಆ 2 ಲೂಪನ್ನು ಒಂದು ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಕಂಬ ಆದಮೇಲೆ 2 ಚೈನ್ 2 ಆರ್ 3 ಚೈನನ್ನು ಹಾಕ್ಕೊಳ್ತೀನಿ. 3 ಚೈನ್ ಆದಮೇಲೆ ಅದೇ ಡಬಲ್ ಕ್ರೋಶೆ ಕಂಬಕ್ಕೆ ಲಾಕನ್ನು ಮಾಡಿಕೊಂಡ್ರೆ ಪಿಕಾಟ್ ಡಿಸೈನ್ ಆಗುತ್ತೆ. ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ತಕೊಂಡು ಅದೇ 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ನೀಡಲ್ ಮೇಲೆ ನೋಡಿ 3 ಲೂಪ್ ಆಗಿರುತ್ತೆ. ಒಂದು ಲೂಪಲ್ಲಿ ಮಾತ್ರ ದಾರ ಪಾಸ್ ಮಾಡ್ಕೊಳ್ತೀನಿ. ನೋಡಿ, ಒಂದು ಲೂಪಲ್ಲಿ ಮಾತ್ರ ದಾರ ಪಾಸ್ ಮಾಡಿಕೊಂಡು ಮತ್ತು ಈ 2 ಲೂಪಲ್ಲಿ ದಾರ ಪಾಸ್ ಮಾಡ್ಕೊಳ್ತೀನಿ. ಮತ್ತು ಈ 2 ಲೂಪಲ್ಲಿ ಒಂದು ಸರಿ ಮಾಡ್ಕೊಳ್ಳೋಣ. ಮತ್ತೀಗ 3 ಚೈನ್ ಹಾಕ್ಕೊಂಡು ಈ ಕಂಬ ಮಾಡ್ಕೊಂಡ್ವಲ್ವ, ಈ ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡ್ವಲ್ಲ, ಆ ಕಂಬಕ್ಕೇ ಲಾಕ್. ಮತ್ತೆ ನೀಡಲ್ ಮೇಲೆ 2 ಸರಿ ದಾರ ಸುತ್ಕೊಳ್ಳೋಣ. 2 ಸರಿ ದಾರ ಸುತ್ತಕೊಂಡು ಅದೇ 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ನೋಡಿ, ಇಲ್ಲಿ 4 ಲೂಪ್ ಆಗಿರುತ್ತೆ. ನೀಡಲ್ ಮೇಲೆ ಒಂದು ಲೂಪಲ್ಲಿ ಮಾತ್ರ ದಾರ ಪಾಸ್ ಮಾಡ್ಕೊಳ್ತೀನಿ. ಮತ್ತು ಈ 2 ಲೂಪಲ್ಲಿ ದಾರ ಪಾಸ್ ಮಾಡ್ಕೊಳ್ತೀನಿ. ಮತ್ತೆ 2 ಲೂಪಲ್ಲಿ ಲಾಸ್ಟ್ 2 ಲೂಪಲ್ಲಿ ಒಂದು ಸರಿ ಮಾಡ್ಕೊಳ್ತೀನಿ. ಮತ್ತು 3 ಚೈನ್ ಅದೇ ಕಂಬಕ್ಕೆ ಲಾಕ್. ಮತ್ತೆ ಈಗ ನೀಡಲ್ ಮೇಲೆ 2 ಸರಿ ದಾರಾನ ಸುತ್ತಕೊಂಡು ಅದೇ 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ತಂದು 4 ಲೂಪ್ ಆಗಿರುತ್ತೆ. ಒಂದು ಲೂಪಲ್ಲಿ ಮಾತ್ರ ದಾರ ಪಾಸ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಲೂಪಲ್ಲಿ ಮಾತ್ರ ದಾರ ಪಾಸ್ ಮಾಡ್ಕೋಬೇಕು. ನೆಕ್ಸ್ಟ್ 2 ಲೂಪಲ್ಲಿ ಒಂದೊಂದು ಸರಿ ಮಾಡ್ಕೊಳ್ತಾ ಹೋಗೋಣ. ಮತ್ತು 3 ಚೈನ್ ಅದೇ ಕಂಬಕ್ಕೆ ಲಾಕ್. ಮತ್ತೆ ಈಗ ಎರಡು ಸರಿ ದಾರಾನ ಸುತ್ತಕೊಂಡು ಅದೇ 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ಒಂದೊಂದು ಲೂಪಲ್ಲಿ ಮಾತ್ರ ದಾರ ಪಾಸ್ ಮಾಡ್ಕೊಳ್ಳೋಣ. ಫಸ್ಟಲ್ಲಿ ಮತ್ತೆ ಒಂದು ಲೂಪ್, ಮತ್ತೆ ಒಂದು ಲೂಪ್, ಮತ್ತೆ ಈಗ 4 ಲೂಪ್ ಇರುತ್ತೆ. ನೀಡಲ್ ಮೇಲೆ 2 ಲೂಪಲ್ಲಿ ದಾರ ಪಾಸ್ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಅದೇ ಕಂಬಕ್ಕೆ ಲಾಕ್. ಮತ್ತು ಈಗ
ಈ ಲಾಸ್ಟ್ನೇ ಕಂಬ ಇದೆಯಲ್ವಾ, ಈ ಕಂಬಕ್ಕೆ ಒಂದೊಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೋಬೇಕು. ಅದು ಫುಲ್ ಆಗೋವರೆಗೂ ಒಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ತಾ ಇರೋದು. ಈ ಕಂಬಕ್ಕೆ 2 3 4 5 6 7 8 ಸಿಂಗಲ್ ಕ್ರೋಶೆಟ್ ಆದಮೇಲೆ ಇಲ್ಲಿ 2 ಚೈನ್ ಲಾಕ್ ಇರುತ್ತಲ್ವ, ಈ 2 ಚೈನ್ ಲಾಕಿಗೆ ಲಾಕನ್ನು ಮಾಡ್ಕೋಬೇಕು. ಈ 2 ಚೈನ್ ಲಾಕಿಗೆ ಲಾಕನ್ನು ಮಾಡಿಕೊಂಡು ಪಕ್ಕದಲ್ಲೇ ಇದೊಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶೆಟ್ ನೋಡಿ, ಈ ರೀತಿ ಬರುತ್ತೆ ಆರ್ಚು, ಒಂಥರ ಡಿಫ್ರೆಂಟಾಗಿ ಬರುತ್ತೆ ಆರ್ಚು. ಈಗ ದಾರನ ಮೇಲೆ ಮಾಡಿ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ನಾವು ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ವಲ್ವ, ಅದೇ ಸೈಜ್ ಬೀಡನ್ನೇ ಆ್ಯಡ್ ಮಾಡ್ಕೊಳ್ತಾ ಇರೋದು. ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶೆಟ್, ಸಿಂಗಲ್ ಕ್ರೋಶೆಟ್ ಆದಮೇಲೆ ಮತ್ತೆ ಒಂದು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್, ಈಗ ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶೆಟ್, ಮತ್ತೆ ಬೀಡ್ ಲಾಕ್, ಮತ್ತು ಬಟ್ಟೆಗೆ ಸಿಂಗಲ್ ಕ್ರೋಶೆಟ್. ನಿಮಗೆ ಇಲ್ಲಿ ಒಂದು ಆರ್ಚಿಗೂ ಇನ್ನೊಂದು ಆರ್ಚಿಗೂ ಎಷ್ಟು ಗ್ಯಾಪ್ ಬೇಕೋ ನೋಡಿಕೊಂಡು ನೀವು ಬೀಡನ್ನು ವರ್ಕ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 3 ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. 3 ಬೀಡು ಲಾಕ್ ಆದಮೇಲೆ 2 ಚೈನ್ 1 2 ಚೈನನ್ನು ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿ ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು. ಮತ್ತು ಈಗ 4 ಚೈನ್ 1 2 3 4 ಚೈನನ್ನು ಹಾಕ್ಕೊಂಡು ಸೀರೆನ ಉಲ್ಟಾ ತಿರುಗಿಸ್ಕೊಂಡು ಈ ಬೀಡಿನ ಪಕ್ಕ ಲಾಕ್ ಇರುತ್ತಲ್ವ, ಆ ಲಾಕಿಗೆ ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ಫ್ರಂಟ್ಗೆ ಟರ್ನ್ ಮಾಡಿಕೊಂಡು ಒಂದು ಚೈನನ್ನು ಹಾಕೊಂಡ್ಮೇಲೆ ನೀಡೋ ಮೇಲೆ ಒಂದು ಸರಿ ಥ್ರೆಡನ್ನು ಸುತ್ತಕೊಂಡು ಈ 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಂಡ್ಮೇಲೆ 3 ಚೈನ್, ಅದೇ ಕಂಬಕ್ಕೆ ಲಾಕ್, ಮತ್ತೆ ನೀಡೋ ಮೇಲೆ ಒಂದು ಸರಿ ಥ್ರೆಡನ್ನು ಸುತ್ತಕೊಂಡು 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ನೀಡೋ ಮೇಲೆ 3 ಲೂಪ್ ಆಗಿರುತ್ತೆ, ಒಂದು ಲೂಪಲ್ಲಿ ಮಾತ್ರ ದಾರ ಪಾಸ್ ಮಾಡ್ಕೋಬೇಕು. ಮತ್ತು ಈಗ 2 ಲೂಪಲ್ಲಿ ದಾರ ಪಾಸ್ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆಟ್ ಕಂಬನ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. ಅದೇ ಡಬಲ್ ಕ್ರೋಶೆಟ್ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು. ಮತ್ತು ಈಗ ನೀಡೋ ಮೇಲೆ 2 ಸರಿ ಥ್ರೆಡನ್ನು ಸುತ್ತಕೊಳ್ಳೋಣ. 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಒಂದು ಲೂಪಲ್ಲಿ ಮಾತ್ರ ದಾರ ಪಾಸ್ ಮಾಡ್ಕೋಬೇಕು. ನೆಕ್ಸ್ಟು 2 ಲೂಪಲ್ಲಿ ದಾರ ಪಾಸ್ ಮಾಡ್ಕೊಳ್ಳೋಣ. 2 ಲೂಪಲ್ಲಿ ಒಂದು ಸರಿ, 2 ಲೂಪಲ್ಲಿ ಒಂದು ಸರಿ, 3 ಚೈನ್, ಅದೇ ಕಂಬಕ್ಕೆ ಲಾಕ್, ಮತ್ತೆ ನೀಡೋ ಮೇಲೆ 2 ಸರಿ ಥ್ರೆಡನ್ನು ಸುತ್ತಕೊಂಡು ಆ 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಒಂದು ಲೂಪಲ್ಲಿ ಮಾತ್ರ ದಾರ ಪಾಸ್ ಮಾಡ್ಕೋಬೇಕು. ಮತ್ತೆ ಒಂದು ಲೂಪಲ್ಲಿ ಮಾತ್ರ ದಾರ ಪಾಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 2 ಲೂಪಲ್ಲಿ ಒಂದೊಂದು ಸರಿ ದಾರ ಪಾಸ್ ಮಾಡ್ಕೋಬೇಕಾಗುತ್ತೆ. ಮತ್ತು 3 ಚೈನ್, ಅದೇ ಕಂಬಕ್ಕೆ ಲಾಕ್, ಮತ್ತೆ ನೀಡೋ ಮೇಲೆ 2 ಸರಿ ಥ್ರೆಡ್ ಸುತ್ತಕೊಳ್ಳೋಣ. ಮತ್ತು ಅದೇ ಗ್ಯಾಪಲ್ಲಿ ಹೋಗಿ ದಾರನ ತಂದು ಒಂದು ಲೂಪಲ್ಲಿ ಮಾತ್ರ ದಾರ ಪಾಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಒಂದು ಲೂಪು, ನೆಕ್ಸ್ಟ್ ಒಂದು ಲೂಪು, 3 ಸಾರಿ ಒಂದೊಂದು ಲೂಪಲ್ಲಿ ದಾರ ಪಾಸ್ ಮಾಡ್ಕೊಂಡ್ಮೇಲೆ ಲಾಸ್ಟಲ್ಲಿ 2 ಲೂಪಲ್ಲಿ ಮಾಡ್ಕೋಬೇಕು. ಮತ್ತು 3 ಚೈನ್,
ಅದೇ ಕಂಬಕ್ಕೆ ಲಾಕ್ ಆದಮೇಲೆ ಲಾಸ್ಟ್ನೇ ಕಂಬ ಅಲ್ವಾ ಇದು, ಇದೇ ಕಂಬಕ್ಕೆ 8 ಸಾರಿ ಸಿಂಗಲ್ ಕ್ರೋಶೆಟನ್ನು ವರ್ಕ್ ಮಾಡ್ಕೋಬೇಕು. 8 ಸಿಂಗಲ್ ಕ್ರೋಶೆಟ್ ಲಾಸ್ಟ್ನೇ ಕಂಬಕ್ಕೆ, 5ನೇ ಕಂಬಕ್ಕೆ ಸಿಂಗಲ್ ಕ್ರೋಶೆಟನ್ನು ವರ್ಕ್ ಮಾಡ್ಕೊಳ್ಳೋಣ. ಎಂಟು ಸಿಂಗಲ್ ಕ್ರೋಶೆಟ್ ಆದಮೇಲೆ ಇಲ್ಲಿ 2 ಚೈನ್ ಲಾಕ್ ಇರುತ್ತಲ್ವ, ಈ 2 ಚೈನ್ ಲಾಕಿನ ಮೇಲ್ಗಡೆನೆ ಲಾಕ್ ಮಾಡ್ಕೋಬೇಕು. ಮತ್ತು ಬಟ್ಟೆಗೆ ಒಂದು ಪಕ್ಕದಲ್ಲೇ ಸಿಂಗಲ್ ಕ್ರೋಶೆಟನ್ನು ವರ್ಕ್ ಮಾಡ್ಕೊಳ್ಳೋಣ. ಮತ್ತು ಈಗ ದಾರ ಮೇಲೆ ಮಾಡಿ ಒಂದು ಬೀಡ್ ನೋಡಿ, ಇದೇ ಥರನೇ ಫುಲ್ ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸೆಂಟರಲ್ಲಿ ನಾನು 3 ಬೀಡನ್ನು ವರ್ಕ್ ಮಾಡ್ಕೊಳ್ತೀನಿ. ಒಂದು ಬೀಡನ್ನು ಹಾಕ್ಕೊಳ್ಳೋದು, ಬಟ್ಟೆಗೊಂದು ಸಿಂಗಲ್ ಕ್ರೋಶೆಟನ್ನು ವರ್ಕ್ ಮಾಡ್ಕೊಳ್ಳೋದು. ಇದೇ ಥರನೇ ಫುಲ್ ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ ಡಿಸೈನ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ. ಈ ರೀತಿ ಬಂದಿದೆ. ನಾನು 4 ಹಾರ್ಚ್ ಹಾಕಿ ತೋರಿಸಿದ್ದೀನಿ. ನೀವು ಸೀರೆಗಾದರೆ ಇದೇ ಥರನೇ ಕಂಟಿನ್ಯೂಸ್ ಮಾಡಬೇಕಾಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಇಟ್ಕೊಂಡು ನೋಡಿದ್ರೆ ಅರ್ಧ ಚಿಟ್ಟೆ ಡಿಸೈನ್ ಇದು. ಈ ಕಡೆ ಮಾಡಿದರೆ ಫುಲ್ ಡಿಸೈನ್ ಆಗುತ್ತೆ. ಚಿಟ್ಟೆ ಫುಲ್ಲು ಡಿಸೈನು, ಅರ್ಧ ರೆಕ್ಕೆ ಇರುತ್ತಲ್ವ ಆ ಥರ ಬಂದಿದೆ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ಬ್ಯಾಕ್ ನೋಡಿ ಎಕ್ಸ್ಟ್ರಾ ಥ್ರೆಡ್ನೆಲ್ಲ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ 2 ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಂಡು 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡಿ ಬ್ಯಾಕಲ್ಲಿ ಗಮ್ ಹಾಕಿದ್ದೀನಿ. ಇದಕ್ಕೆ ಕುಚ್ಚೇನೂ ಬರೋದಿಲ್ಲ. ಕುಚ್ಚು ಬೇಕಂತ ಆದರೆ ನೀವು ಇಲ್ಲಿ 3 ಬೀಡ್ಸ್ ಹಾಕ್ಕೊಳ್ತೀರಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಗ್ಯಾಪನ್ನು ಮಾಡಿಕೊಂಡು 4 ಚೈನನ್ನು ಹಾಕ್ಕೊಂಡ್ರೆ ನಿಮಗೆ ಕುಚ್ಚು ಹಾಕೋದಕ್ಕೆ ಸ್ಪೇಸ್ ಆಗುತ್ತೆ. ಎಷ್ಟು ನೀಟಾಗಿ ಬಂದಿದೆ ನೋಡ್ತಾ ಇರ್ಬೋದು ಡಿಸೈನು. ಈ ಡಿಸೈನ್ಗೆ ಚಾರ್ಜ್ ಮಾಡ್ಬೋದು ಅಂದರೆ 450 to 500ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿ ನೀವು ಮಾಡ್ಕೋಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.